ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ನಂದಿನೀಸ್ ಕ್ರಿಯೇಟಿವ್ ಚಾನಲ್ಗೆ. ಈಗಂತೂ ವೈಟ್ ಹೇರ್ಸಿನ ಸಮಸ್ಯೆ ಚಿಕ್ಕ ಮಕ್ಕಳಿಂದ ಹಿಡಿದು ಒಂದು ಏಜ್ ಆದವ್ರವರೆಗೂ ಎಲ್ರಿಗೂ ಕಾಡುತ್ತೆ ಅಂತಲೇ ಹೇಳ್ಬೋದು. ಅದಕ್ಕೆ ಸಾಕಷ್ಟು ಕಾರಣಗಳಿರ್ಬೋದು. ನಾವು ಬಳಸುವಂತಹ ಕೆಮಿಕಲ್ ಹೆಚ್ಚಾಗಿರುವಂಥ ಶಾಂಪೂ, ಕಂಡೀಷ್ನರ್ಗಳ ಬಳಕೆ ಹೆಚ್ಚಾಗೋದ್ರಿಂದ ಆಗಿರ್ಬೋದು, ಅಥವಾ ನಮ್ಮ ಆಹಾರ ಪದ್ಧತಿಯಿಂದ ಇರ್ಬೋದು, ಅಥವಾ ವಿಪರೀತವಾಗಿ ಟೆನ್ಷನ್ ಆಗೋದು, ಮಾನಸಿಕ ಒತ್ತಡಕ್ಕೆ ಒಳಗಾಗೋದ್ರಿಂದನೂ ಕೂಡ ತುಂಬ ಬೇಗನೆ ವೈಟ್ ಹೇರ್ಸು ಆಗಲಿಕ್ಕೆ ಶುರುವಾಗುತ್ತೆ. ಇದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ನಾವು ಹೊರಗಡೆಯಿಂದ ಕೆಮಿಕಲ್ ಇರುವಂತಹ ಡೈಗಳನ್ನು ಹಚ್ತೀವಿ. ಇದರಿಂದ ಏನಾಗುತ್ತೆ, ವೈಟ್ ಹೇರ್ಸು ಇನ್ನೂ ಹೆಚ್ಚಾಗ್ತಾನೆ ಹೋಗುತ್ತೆ ಅಂತಲೇ ಹೇಳ್ಬೋದು. ಈ ಒಂದು ಮನೆಮದ್ದನ್ನು ಅಪ್ಲೈ ಮಾಡಿ ನೋಡಿ, 100% ಆಗಿ ಇದು ವೈಟ್ ಹೇರ್ಸನ್ನು ಕಂಪ್ಲೀಟಾಗಿ ಕಪ್ಪಾಗಿಸುತ್ತೆ. ಜೊತೆಗೆ ಆಗದಂತೆ ತಡೆಗಟ್ಟಲು ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನು ಮರಿಬಾರ್ದು. ಹಾಗೆ ಸಬ್ಸ್ಕ್ರೈಬ್ ಆಗ್ತಾನೆ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಈ ಒಂದು ನ್ಯಾಚುರಲ್ ಹೇರ್ ಕಲರನ್ನು ಮಾಡ್ಕೊಳ್ಳೋದಕ್ಕೆ ಮೊದಲನೇದಾಗಿ ನಾನಿಲ್ಲಿ ಒಂದು ಕಬ್ಬಿಣದ ಬಾಣಲೆ ತೊಗೊಂಡಿದ್ದೀನಿ. ಅದರಲ್ಲಿ ಒಂದು 2 ಟೀ ಸ್ಪೂನ್ ಆಗುವಷ್ಟು ಇನ್ಸ್ಟೆಂಟ್ ಕಾಫಿ ಪೌಡರನ್ನು ಹಾಕೋತಾ ಇದ್ದೀನಿ. ಈ ಒಂದು ಕಾಫಿ ಪೌಡರ್ ಅನ್ನೋದೇನಿರುತ್ತೆ, ಇದು ಕೂಡ ಅಷ್ಟೇ ನ್ಯಾಚುರಲ್ ಆಗಿ ಕೂದಲಿಗೆ ಒಳ್ಳೆ ಬಣ್ಣ ನೀಡುತ್ತೆ. ಜೊತೆಗೆ ಗ್ರೋತನ್ನು ಹೆಚ್ಚಿಸ್ಕೊಳ್ಳೋದಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ನಂತರ ನಾನಿಲ್ಲಿ ಒಂದು 1/4 ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಅದಕ್ಕಿಂತ ಜಾಸ್ತಿ ಬೇಕಾಗೋದಿಲ್ಲ. ಒಂದು 1/4 ಕಪ್ ಆಗೋಷ್ಟು ನೀರನ್ನು ಸೇರಿಸ್ಕೊಂಡು ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಕುದಿಲಿಕ್ಕೆ ಇಟ್ಕೋಬೇಕು. ಇದು ಸ್ವಲ್ಪ ಕಲರ್ ಚೇಂಜ್ ಆಗಲಿಕ್ಕೆ ಶುರುವಾಗುತ್ತೆ. ಅಲ್ಲಿ ತನಕ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ. ಇದು ಒಂದು ಅರ್ಧದಿಂದ 3/4 ಭಾಗದಷ್ಟು ನೀರು ಕಡಿಮೆ ಆಗಿ ಸ್ವಲ್ಪ ಗಟ್ಟಿಯಾಗಲಿಕ್ಕೆ ಶುರುವಾಗುತ್ತೆ. ಅಲ್ಲಿ ತನಕ ಕುದಿಸ್ಕೊಳ್ಬೇಕು. ನೋಡಿ, ಈ ರೀತಿ ಸ್ವಲ್ಪ ಗಟ್ಟಿಯಾಗಿದೆ. ಇದಾಗಿದೆ. ಈಗ ಈ ಕಡೆ ನಾನು ಒಂದು ಅರ್ಧ ಕಪ್ ಆಗೋಷ್ಟು ಬೀಟ್ರೂಟನ್ನು ತೊಗೊಂಡಿದ್ದೀನಿ. ಅದರೊಟ್ಟಿಗೆ ಒಂದು 7ರಿಂದ 8 ಎಲೆ ಆಗುವಷ್ಟು ದಾಸವಾಳದ ಎಲೆಗಳು, ಜೊತೆಗೆ ಒಂದು ಅರ್ಧ ಹಿಡಿ ಆಗುವಷ್ಟು ಕರಿಬೇವಿನ ಎಲೆಗಳನ್ನು ತೊಗೊಂಡಿದ್ದೀನಿ. ಈ ಎಲ್ಲ ಕೂಡ ಅಷ್ಟೇ, ಈ 3 ಪದಾರ್ಥಗಳು ಏನು ತೊಗೊಂಡಿದ್ದೀನಿ ಇವೆಲ್ಲವೂ ಕೂಡ ಅಷ್ಟೇ ನಮ್ಮ ಕೂದಲಿನ ಬಣ್ಣವನ್ನು ಕಪ್ಪಾಗಿಸಲು, ಜೊತೆಗೆ ಗ್ರೋತನ್ನು ಹೆಚ್ಚಿಸಲಿಕ್ಕೆ, ಇನ್ಸ್ಟೆಂಟಾಗಿ ಹೊಳಪನ್ನು ನೀಡಲಿಕ್ಕೆ, ಸಾಫ್ಟ್ ಮಾಡಲಿಕ್ಕೆ, ಜೊತೆಗೆ ವೈಟ್ ಹೇರ್ಸ್ ಏನು ಪದೇ ಪದೇ ಬೆಳೀತಾ ಇರುತ್ತೆ, ಬುಡದಿಂದ ಕೂದಲಿನ ಬೆಳವಣಿಗೆ ಬಿಳಿಯಾಗಿ ಬೆಳೀತಾ ಇರುತ್ತೆ, ಅದನ್ನು ಕಡಿಮೆ ಮಾಡುವಂಥ ಕೆಲಸವನ್ನು ಇವು ಮಾಡ್ತಾ ಹೋಗುತ್ತೆ. ಅಂದರೆ ನಮ್ಮ ಕೂದಲಿನಲ್ಲಿ ಮೆಲಾನಿನ್ ಪ್ರೊಡಕ್ಷನನ್ನು ಹೆಚ್ಚಿಸುವಂಥ ಕೆಲಸವನ್ನು ಮಾಡ್ತಾ ಹೋಗುತ್ತೆ. ಮೆಲಾನಿನ್ ಪ್ರೊಡಕ್ಷನ್ನು ಹೆಚ್ಚಾಗ್ತಾ ಹೋಯಿತು ಅಂದರೆ ನಮ್ಮ ಕೂದಲಿನ ಬಣ್ಣ ಕಪ್ಪಾಗಲಿಕ್ಕೆ ಶುರುವಾಗುತ್ತೆ. ಬಿಳಿ ಇರುವಂಥ ಕೂದಲು ಸಹಿತವಾಗಿ ಕಪ್ಪಾಗ್ತಾ ಹೋಗುತ್ತೆ. ನೋಡಿ, ಒಂದು 1/4 ಭಾಗದಷ್ಟು ನೀರನ್ನು ಸೇರಿಸ್ಕೊಂಡು ನಾನು ಇದನ್ನು ತುಂಬ ನೈಸಾಗಿ ರುಬ್ಬಿಟ್ಕೊಂಡಿದ್ದೀನಿ. ರುಬ್ಬಿರೋಂಥ ಮಿಶ್ರಣವನ್ನು ನಾನಿಲ್ಲಿ ಶೋಧಿಸ್ಕೊತಾ ಇದ್ದೀನಿ. ಅಂದರೆ ಆ ತರಿ ಭಾಗ ಏನಿರುತ್ತೆ ಅದನ್ನು ಸಪ್ರೇಟ್ ಮಾಡಿಕೊಂಡು ಈ ಒಂದು ಬೀಟ್ರೂಟ್ ರಸವನ್ನು ತೆಗೆದಿಟ್ಕೊತಾ ಇದ್ದೀನಿ. ಸ್ವಲ್ಪ ನೀರನ್ನು ಸೇರಿಸ್ಕೊಡ ನಾನಿಲ್ಲಿ ಈ ಒಂದು ರಸವನ್ನು ಎತ್ತಿಟ್ಕೊಂಡಿದ್ದೀನಿ. ನೋಡಿ, ನಾವು ಕಾಫಿ ಪೌಡರನ್ನು ಏನು ಕುದಿಸ್ಕೊಳ್ತಾ ಇದ್ವಿ ಅದು ಕಂಪ್ಲೀಟಾಗಿ ಕಪ್ಪು ಬಣ್ಣಕ್ಕೆ ತಿರುಗಿದೆ. ಜೊತೆಗೆ ಆ ಒಂದು ನೀರಿನ ಪ್ರಮಾಣ ಕೂಡ ಕಡಿಮೆ ಆಗಿದೆ. ಈ ಸಮಯದಲ್ಲಿ ನಾವು ಮಾಡಿಟ್ಕೊಂಡಿರೋಂಥ ಬೀಟ್ರೂಟು ಮತ್ತು ಕರಿಬೇವಿನ ಎಲೆಗಳನ್ನು ಹಾಕಿ ಮಾಡಿಟ್ಕೊಂಡಿದ್ವಲ್ಲ, ಆ ಒಂದು ರಸವನ್ನು ಇದರೊಟ್ಟಿಗೆ ಸೇರಿಸ್ಕೊಂಡು ಇದನ್ನು ಒಮ್ಮೆ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದನ್ನು ಸಹಿತವಾಗಿ ನಾವು ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಬೇಕು. ನೋಡಿ, ಇದರ ಬಣ್ಣ ಕಂಪ್ಲೀಟಾಗಿ ಚೇಂಜ್ ಆಗಲಿಕ್ಕೆ ಶುರುವಾಗಿದೆ. ಜೊತೆಗೆ ಆ ನೀರಿನ ಪ್ರಮಾಣ ಕೂಡ ಕಡಿಮೆ ಆಗಲಿಕ್ಕೆ ಶುರುವಾಗಿದೆ. ಚೆನ್ನಾಗಿ ಕುದಿ ಬಂದಿದೆ. ಈ ಸಮಯದಲ್ಲಿ ನಾನು ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ಮೆಹಂದಿ ಪೌಡರನ್ನು ಇದರೊಟ್ಟಿಗೆ ಸೇರಿಸ್ಕೊತಾ ಇದ್ದೀನಿ. ನೀವು ರೆಗ್ಯುಲರಾಗಿ ಯಾವ ಒಂದು ಮೆಹಂದಿ ಪೌಡರನ್ನು ಬಳಸ್ತೀರೋ ಅದನ್ನು ನೀವಿಲ್ಲಿ ತೊಗೊಳ್ಳಿ. ನಾನಿಲ್ಲಿ ಒಂದು 3 ಟೀ ಸ್ಪೂನ್ ಆಗುವಷ್ಟು ಮೆಹಂದಿ ಪೌಡರನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಮೆಹಂದಿ ಕೂಡ ಅಷ್ಟೇ ನ್ಯಾಚುರಲಾಗಿ ಒಂದು ಒಳ್ಳೆಯ ಡೈ ರೀತಿ ಕೆಲಸ ಮಾಡುತ್ತೆ. ಒಳ್ಳೆ ಬಣ್ಣವನ್ನು ನಮ್ಮ ಕೂದಲಿಗೆ ನೀಡ್ತಾ ಹೋಗುತ್ತೆ. ಡ್ಯಾಮೇಜ್ ಆಗೋದನ್ನು ತಡೆಗಟ್ತಾ ಹೋಗುತ್ತೆ. ಗ್ರೋತನ್ನು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ನೋಡಿ, ಮೆಹಂದಿ ಪೌಡರ್ ಹಾಕಾದ್ಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಜೊತೆಗೆ ಫ್ಲೇಮನ್ನು ಆದಷ್ಟು ಕಡಿಮೆನೇ ಇಟ್ಕೊಂಡು ಇದನ್ನು ಒಂದು 2-3 ನಿಮಿಷಗಳವರೆಗೆ ಚೆನ್ನಾಗಿ ಈ ರೀತಿ ಕುದಿಸ್ಕೊಳ್ತಾ ಹೋಗಬೇಕು. ಅದರ ಬಣ್ಣ ಕಂಪ್ಲೀಟಾಗಿ ಚೇಂಜ್ ಆಗಲಿಕ್ಕೆ ಶುರುವಾಗುತ್ತೆ. ನೋಡಿ, ಇದು ಗಂಟುಗಳು ಏನೂ ಇರಬಾರ್ದು. ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಇದನ್ನು ಒಂದು 2-3 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಬೇಕು. ನೋಡಿ, ಇದು ಚೆನ್ನಾಗಿ ಕುದಿ ಬರ್ತಾ ಇದೆ. ನೀವು ಈ ಒಂದು ಮೆಹಂದಿಯ ಕಲರನ್ನು ನೋಡ್ಬೋದು, ಕಂಪ್ಲೀಟಾಗಿ ಕಪ್ಪು ಬಣ್ಣಕ್ಕೆ ತಿರುಗಿದೆ ಅಂತಲೇ ಹೇಳ್ಬೋದು. ನೋಡಿ, ತುಂಬ ಗಟ್ಟಿಯಾಗಿಯೂ ಇರಬಾರ್ದು, ಹಾಗಂತೇಳಿ ತುಂಬ ತೆಳುವಾಗೂ ಇರಬಾರ್ದು. ಈ ಹದದಲ್ಲಿ ಇರಬೇಕು. ಈ ಸಮಯದಲ್ಲಿ ಗ್ಯಾಸನ್ನು ಆಫ್ ಮಾಡ್ಕೊಳ್ಬೇಕು. ಇದಾಗಿದೆ. ಈಗ ನೋಡಿ, ಇದು ಸಂಪೂರ್ಣವಾಗಿ ತಣ್ಣಗಾದ್ಮೇಲೆ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಈ ರೀತಿ ನೀವು 1 ಗಂಟೆ ಅಥವಾ ಒಂದು ಅರ್ಧ ಗಂಟೆ ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಕೂಡ ಅಪ್ಲೈ
ಮಾಡ್ಕೋಬೋದು. ಅಥವಾ ನಾವು ಒಂದಿನ ಹಾಗೆ ಇಟ್ಟು ಮಾರನೇ ದಿನ ಹಚ್ಕೋತೀವಿ ಅಂದರೆ ತುಂಬ ಒಳ್ಳೆಯ ರಿಸಲ್ಟನ್ನು ನೀಡುತ್ತೆ. ಅಷ್ಟು ಸಮಯ ಇಲ್ಲ ಅಂದರೆ 1 ಗಂಟೆ ಅಥವಾ ಒಂದು ಅರ್ಧ ಗಂಟೆ ಇದು ಕಂಪ್ಲೀಟಾಗಿ ತಣ್ಣಗಾಗೋವರೆಗೂ ಹಾಗೆಯೇ ಬಿಟ್ಬಿಟ್ಟು ಅದಾದ ನಂತರ ನೀವು ಈ ಒಂದು ಹೇರ್ ಡೈನ ನಿಮ್ಮ ಕೂದಲಿಗೆ ಅಪ್ಲೈ ಮಾಡ್ಕೋಬೋದು. ಖಂಡಿತವಾಗ್ಲೂ ನಾವು ಮನೆಯಲ್ಲೇ ರೆಡಿ ಮಾಡ್ಕೊಂಡಿರೋದು 100% ಆದಂಥ ರಿಸಲ್ಟನ್ನು ನೀಡ್ತಾ ಹೋಗುತ್ತೆ. ಜೊತೆಗೆ ಯಾವುದೇ ರೀತಿಯ ಕೆಮಿಕಲ್ ಪದಾರ್ಥಗಳನ್ನು ಕೂಡ ಈ ಒಂದು ಡೈಯನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ನಾವು ಬಳಸ್ಕೊಂಡಿಲ್ಲ. ತುಂಬ ಸರಳವಾಗಿರುವಂಥ, ತುಂಬ ನ್ಯಾಚುರಲ್ ಆಗಿರುವಂಥ ಪದಾರ್ಥಗಳೇ ಆಗಿರೋದ್ರಿಂದ ನಮ್ಮ ಕೂದಲಿಗೆ ತಕ್ಷಣದಲ್ಲೇ ಒಂದು ಒಳ್ಳೆಯ ಕಾಡಿಗೆಯಷ್ಟು ಕಪ್ಪು ಬಣ್ಣವನ್ನು ನೀಡ್ತಾ ಹೋಗುತ್ತೆ. ಜೊತೆಗೆ ನಾವು ಹೊರಗಡೆಯಿಂದ ತಂದು ಏನು ಕೆಮಿಕಲ್ ಪದಾರ್ಥಗಳನ್ನು ಹಚ್ಕೋತೀವಿ, ಇದರಿಂದ ಸಾಕಷ್ಟು ನಮಗೆ ಸೈಡ್ ಎಫೆಕ್ಟ್ಸು ಇದ್ದೇ ಇರುತ್ತೆ. ಆದರೆ ಈ ರೀತಿ ನಾವು ಮನೆಯಲ್ಲೇ ರೆಡಿ ಮಾಡ್ಕೊಂಡಿರೋವಂಥ ಬಣ್ಣವನ್ನು, ನ್ಯಾಚುರಲ್ ಕಲರನ್ನು ನಾವು ನಮ್ಮ ಕೂದಲಿಗೆ ಹಚ್ಕೊಂಡಾಗ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಕೂಡ ಇದರಿಂದ ಆಗೋದಿಲ್ಲ. ಜೊತೆಗೆ ಕೂದಲಿಗೆ ಒಂದು ಒಳ್ಳೆಯ ಬಣ್ಣವನ್ನು ನೀಡಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಈ ಒಂದು ನ್ಯಾಚುರಲ್ ಆಗಿರುವಂಥ ಹೇರ್ ಕಲರು. ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿರೋಂಥ ಈ ಒಂದು ಹೇರ್ ಕಲರನ್ನು ನಿಮಗೆ ಎಲ್ಲಿ ತುಂಬ ವೈಟ್ ಹೇರ್ಸ್ ಇದೆ, ನೆತ್ತಿಯ ಭಾಗದಲ್ಲಿದೆ ಅಥವಾ ತುಂಬ ಸೈಡಲ್ಲಿದೆ ಅಥವಾ ಫುಲ್ ಲೆಂತ್ವರೆಗೂ ವೈಟ್ ಹೇರ್ಸ್ ಆಗಿದೆ ಅಂತಂದರೆ ಖಂಡಿತವಾಗ್ಲೂ ಕೂದಲಿನ ಬುಡದಿಂದ ಹಿಡಿದು ತುದಿವರೆಗೂ ನೀಟಾಗಿ ಹಚ್ಕೊಳ್ಳಿ. ಹಚ್ಕೊಂಡು ಇದನ್ನು 1 ಗಂಟೆ ಅಥವಾ 1.5 ಗಂಟೆ ತಲೆಯಲ್ಲಿ ಹಾಗೆ ಇಟ್ಕೊಂಡು ನಂತರ ನೀಟಾಗಿ ಹೇರ್ ವಾಶನ್ನು ಮಾಡ್ಕೊಳ್ಳಿ. ಶಾಂಪೂ ಏನೂ ಹಾಕಬಾರ್ದು, ಬರೀ ನೀರಲ್ಲಿ ಹೇರ್ ವಾಶ್ ಮಾಡಿಕೊಂಡು ಮಾರನೇ ದಿನ ನೀವು ತಲೆಗೆ ಎಣ್ಣೆ ಹಚ್ಚಿ ನಂತರ ಶಾಂಪೂ ವಾಶನ್ನು ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ವಾರಕ್ಕೆ ಒಮ್ಮೆ ಈ ರೀತಿ ಮಾಡ್ತಾ ಬನ್ನಿ. 2 ಅಥವಾ 3 ವಾಶಲ್ಲಿ ಎಷ್ಟು ನಿಮ್ಮ ವೈಟ್ ಹೇರ್ಸ್ ಇದ್ದರೂ ಕೂಡ ಕಂಪ್ಲೀಟಾಗಿ ಕಪ್ಪಾಗಲಿಕ್ಕೆ ಈ ಒಂದು ವಿಧಾನ ಹೆಲ್ಪ್ ಆಗುತ್ತೆ. ಇನ್ನು ಮಕ್ಕಳಿಂದ ಹಿಡಿದು ವಯಸ್ಸಾದವರೆಗೂ ಎಲ್ಲರೂ ಕೂಡ ಈ ಒಂದು ನ್ಯಾಚುರಲ್ ಕಲರನ್ನು ಅಪ್ಲೈ ಮಾಡ್ಕೋಬೋದು. ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸು ಇದರಿಂದ ಆಗೋದಿಲ್ಲ. ಜೊತೆಗೆ ಕೂದಲಿನ ಬೆಳವಣಿಗೆ ಕೂಡ ತುಂಬಾ ಚೆನ್ನಾಗಿ ಆಗಲಿಕ್ಕೆ ಈ ಒಂದು ಹೇರ್ ಕಲರು ತುಂಬಾ ಹೆಲ್ಪ್ ಮಾಡುತ್ತೆ. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೊಂದು ಲೈಕ್ ಮಾಡೋದಂತೂ ಮರೀಲೇಬಾರ್ದು. ಹಾಗೆ ಸಬ್ಸ್ಕ್ರೈಬ್ ಆಗ್ತಾನೆ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.